ಕಾಂಗ್ರೆಸ್ ಸರ್ಕಾರವು ಅಭಿವೃದ್ಧಿಗೆ ಮಾತ್ರವಲ್ಲ, ಕನ್ನಡ ಸಂಸ್ಕೃತಿ ಅಭಿವೃದ್ಧಿಗೆ ಹೂಡಿಕೆ ಮಾಡುತ್ತಿದೆ. 2024-25ರ ಬಜೆಟ್ನಲ್ಲಿ ಕನಕದಾಸ ಅಧ್ಯಯನ ಕೇಂದ್ರದಡಿ ಸಾಹಿತ್ಯ ಮತ್ತು ಜಾನಪದ ಕಾವ್ಯಕ್ಕೆ 1 ಕೋಟಿ ರೂಪಾಯಿ ಮೀಸಲಿರಿಸಲಾಗಿದ್ದು, ಕರ್ನಾಟಕದ 50 ವರ್ಷಗಳ ಹೆಮ್ಮೆಯನ್ನ ಗುರುತಿಸುವ ಹೆಸರಾಯಿತು ಕರ್ನಾಟಕಕ್ಕಾಗಿ ಅನುದಾನಗಳನ್ನು ನೀಡಲಾಗಿದೆ. ಸರ್ವಜ್ಞನಂತಹ ಕನ್ನಡ ಕವಿಗಳ ಸ್ಮಾರಕಗಳು ಮತ್ತು ಅಧ್ಯಯನ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದ್ದು, ನಮ್ಮ ಶಾಶ್ವತ ಪರಂಪರೆಯನ್ನು ಉಳಿಸುವ ಪ್ರಯತ್ನ ನಡೆಯುತ್ತಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಹೊಸ ಸಾಹಿತ್ಯ ಮತ್ತು ಮಾಧ್ಯಮ ಪ್ರಶಸ್ತಿಗಳು ಕನ್ನಡವನ್ನು ಜೀವಂತವಾಗಿಡುವ ಕಲಾವಿದರು ಮತ್ತು ಲೇಖಕರನ್ನು ಗೌರವಿಸುತ್ತಿವೆ. ಜೊತೆಗೆ ಕನ್ನಡ ಕಸ್ತೂರಿ ಸಾಫ್ಟ್ವೇರ್ ಮತ್ತು ಡಿಜಿಟಲ್ ಕಲಿಕಾ ಮಾದರಿಗಳನ್ನು ಭಾಷೆಯನ್ನು ತಂತ್ರಜ್ಞಾನ ಯುಗದತ್ತ ಕೊಂಡೊಯ್ಯುತ್ತಿದೆ. ಕಾಂಗ್ರೆಸ್ ಸರ್ಕಾರ ಪ್ರತಿ ಹೊಸ ತಲೆಮಾರಿಗೂ ಕನ್ನಡವನ್ನು ತಲುಪಿಸಲು ಅವಿರತ ಶ್ರಮ ಪಡುತ್ತಿದೆ. ಏಕೆಂದರೆ ಕಾಂಗ್ರೆಸ್ಗೆ ಕನ್ನಡವು ಕೇವಲ ಭಾಷೆ ಆಗಿರದೆ ನಮ್ಮ ತನವನ್ನ, ನಮ್ಮ ನೆಲದ ಕಂಪನ್ನ ಪಸರಿಸುವ ಹೆಮ್ಮೆಯಾಗಿದೆ.